ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಉಪ್ಪಿಟ್ಟಂದರೆ ಬೇಡ ಅನ್ನೋರು ಕೂಡ ಈ ಅವರೆಕಾಳು ಹಾಕಿ ಮಾಡೋ ಉಪ್ಪಿಟ್ಟನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಿಸಿ ಬಿಸಿ ತಿನ್ನೋದ್ರಲ್ಲಿ ಇದು ತುಂಬ ಟೇಸ್ಟಾಗಿರುತ್ತೆ. ಅದು ನಿಮಗೂ ಗೊತ್ತಿರುತ್ತೆ, ಮಾಡಿ ನೋಡಿ ತಿಂದು ಹೇಳಿ. ಆಲೂಗೆಡ್ಡೆನೂ ಮತ್ತು ಅವರೆಕಾಳನ್ನೂ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ. ಆಮೇಲೆ ಇದು ಬನ್ಸಿ ರವೆನಲ್ಲಿ ಉಪ್ಪಿಟ್ಟಿದ್ದು. ಬನ್ಸಿ ರವೆನ ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಗೊತ್ತಾಗ್ಬಿಡುತ್ತೆ ಅದು ಉರಿಬೇಕಾದ್ರೆ ಸ್ವಲ್ಪ ಆಯಿಲ್, 1-2 ಸ್ಪೂನ್ ಆಯಿಲ್ ಬಿಟ್ಟು ಹುರ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ತಳ ಹಿಡಿಯೋದಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಒಗ್ಗರಣೆ ಮಾಡ್ಕೊಂಡು ಕಾಯಿ ತುರಿದಿರೋ ಕಾಯಿ ಕೂಡ ಹಾಕಬೇಕಾಗುತ್ತೆ. ಇವೆಲ್ಲ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿನೂ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಾಕಬೇಕು. ಆಮೇಲೆ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನನೂ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಕುದಿಸಿ ಇಟ್ಟಿರ್ತೀವಲ್ಲ ಅವರೆಕಾಳು ಆಮೇಲೆ ಆಲೂಗೆಡ್ಡೆನೂ ಬೇಕಾದ್ರೆ ಅದ್ರ ಜೊತೆಗೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾವು ಕ್ಯಾರೆಟ್ ಹಾಕ್ಕೋಬೋದು, ನಮ್ಮ ಚಾಯ್ಸ್ ಆಗಿರುತ್ತೆ. ಇಲ್ಲ ಬಟಾಣಿ, ಅವರೆಕಾಳು ಸೀಸನ್ ಇಲ್ಲಾಂದರೆ ನಾವು ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟ್ ಇಷ್ಟು ಕೂಡ ಬೇಯಿಸ್ಕೊಂಡು ನಾವು ಹಾಕ್ಕೋಬೋದು. ಇವು ಬೆಂದಿರೋ ನೀರು ಸಮೇತನೇ ಹಾಕಬೇಕಾಗುತ್ತೆ. ಹಾಕಿ ಕಾಯಿ ತುರಿದಿರೋದು ಹಾಕಿ ಚೆನ್ನಾಗಿ ಕುದಿ ಬಂದಾದಮೇಲೆ ಅದನ್ನು ಚೆನ್ನಾಗಿ ಕುದಿ ಬರಬೇಕು. ಉಪ್ಪು ಹಾಕಿ ಕುದಿಸ್ಬೇಕು ಸ್ವಲ್ಪ. ಆಮೇಲೆ ಅದಕ್ಕೆ ಹುರಿದಿರೋ ರವೆ ಇರುತ್ತಲ್ಲ, ಆ ರವೆನ ಹಾಕಿ ಚೆನ್ನಾಗಿ ಆಡಿಸ್ಬೇಕು. ಸ್ವಲ್ಪ ನೀರಿನ ಇದು ಬಂದು 1 ಲೋಟ ರವೆ ಇದ್ದರೆ 2.5 ಲೋಟ ಇಲ್ಲ 3 ಲೋಟ, ನಮಗೆ ತೆಳು ಬೇಕು ಅಂದರೆ 3.5 ಲೋಟ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಅದು ಬನ್ಸಿ ರವೆ ದಪ್ಪ ಇರೋದ್ರಿಂದ ದಪ್ಪ ಚೆನ್ನಾಗಿ ಇದಾಗೋದ್ರಿಂದ ಜಾಸ್ತಿ ನೀರು ಹಾಕಬೇಕಾಗುತ್ತೆ. 1 ಲೋಟ ರವೆಗೆ 2.5 ಲೋಟ. ನಾನು ತೆಳುಗೆ ಮಾಡ್ತಾ ಇರೋದ್ರಿಂದ 3 ಲೋಟ ನೀರು ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾಯಿದೆ. ಕ್ಲೀನಾಗಿ ಅದು ಪ್ಲೇಟ್ ಹಾಕಿ ಮುಚ್ಚಬೇಕು, ಏಕೆಂದರೆ ಅದು ಕುದಿಬೇಕಾದ್ರೆ ಮೇಲೆಲ್ಲ ಚಿಡ್ಸಂಗಾಗುತ್ತೆ. ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಬೇಕಾಗುತ್ತೆ. ಆಮೇಲೆ ಅದು ಪ್ಲೇಟ್ ತೆಗ್ದಾದ್ಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು, ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಕೈ ಆಡಿಸ್ಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ ಅವರೆಕಾಳು ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಇದು ಮಾಡಿ ನೋಡಿ. ನನಗೊಂದು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು.